ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಆರ್.ವಿ ಕ್ರಿಯೇಟರ್ ಟೆಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಆರಾಮಾಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇಮೇಜಿನ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡೋದು ಹೇಗೆ ಮತ್ತು ಆ ಬ್ಯಾಕ್ಗ್ರೌಂಡಿಗೆ ಬೇರೆ ಇಮೇಜನ್ನು ಸೆಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ನನ್ನ ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲು ಗೂಗಲಿಗೆ ಹೋಗಿ ಇಲ್ಲಿ ಇಮೇಜ್ ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತ ಟೈಪ್ ಮಾಡಿ. ಇಲ್ಲಿ ಕೆಳಗಡೆ ಬಂದಿದೆ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ. ಇಮೇಜ್ ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತ ಬಂದಿದೆ. ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟ್ ಒನ್ ರಿಮೂವ್ ಬ್ಯಾಕ್ಗ್ರೌಂಡ್ ಫ್ರಮ್ ಇಮೇಜ್ ಫಾರ್ ಫ್ರೀ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲೋಡ್ ಇಮೇಜ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ನಿಮ್ಮ ಗ್ಯಾಲರಿಗೆ ತಗೊಂಡೋಗ್ತದೆ. ಇಲ್ಲಿ ನಿಮಗೆ ಯಾವ ಇಮೇಜ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡಿ, ಬ್ಯಾಕ್ಗ್ರೌಂಡು ಆಟೋಮೆಟಿಕ್ಕಾಗಿ ರಿಮೂವ್ ಆಗ್ತಾಯಿದೆ ನೋಡಿ. ಈ ಥರ ಬರ್ತದೆ. ಬ್ಯಾಕ್ಗ್ರೌಂಡು ಫುಲ್ಲು ರಿಮೂವ್ ಆಗಿಬಿಡ್ತದೆ. ಇಲ್ಲೀಗ ನಿಮಗೆ ಇದನ್ನು ಸೇವ್ ಮಾಡಬೇಕಂದ್ರೆ ಆ್ಯರೋ ಮಾರ್ಕಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಡೌನ್ಲೋಡ್ ಅಂತ, ಅದನ್ನು ಕ್ಲಿಕ್ ಮಾಡಿ. ಆವಾಗ ಇದು ರಿವ್ಯೂ ಫ್ರೀ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗ್ತದೆ ನೋಡಿ. ಈಗ ರಿಮೂವ್ ಮಾಡೋದು ಗೊತ್ತಾಯಿತು. ಹಾಗೆ ಈ ಬ್ಯಾಕ್ಗ್ರೌಂಡಿಗೆ ಬೇರೆ ಯಾವುದಾದ್ರೂ ನೇಚರು, ಸೀನರಿ ಇಮೇಜನ್ನು ಸೆಟ್ ಮಾಡೋದಾದರೆ ಕೆಳಗಡೆ ತೋರಿಸ್ತಾ ಇದ್ದೀನಿ ನೋಡಿ, ಬ್ಯಾಕ್ಗ್ರೌಂಡು ಅಥವಾ ಕ್ರಿಯೇಟ್ ಡಿಸೈನು. ಬ್ಯಾಕ್ಗ್ರೌಂಡು ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ತುಂಬ ಡಿಸೈನ್ಸು, ಬ್ಯಾಕ್ಗ್ರೌಂಡ್ ನೇಚರೆಲ್ಲ ತೋರಿಸ್ತದೆ. ನಿಮಗೆ ಯಾವ ಇಮೇಜ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಅದು ಡೈರೆಕ್ಟಾಗಿ ಬ್ಯಾಕ್ಗ್ರೌಂಡಿಗೆ ಸೆಟ್ ಆಗ್ತದೆ. ಇಲ್ಲಿ ನೋಡಿ, ಇಮೇಜನ್ನು ಸೆಲೆಕ್ಟ್ ಮಾಡಿದರೆ ಈ ಥರ ಬರ್ತದೆ ನೋಡಿ ಬ್ಯಾಕ್ಗ್ರೌಂಡಿಗೆ. ಆ ಇಮೇಜ್ ಬೇಡ ಅಂದರೆ ಇನ್ನೂ ತುಂಬ ಇಮೇಜ್ ಇದೆ. ನಿಮಗೆ ಯಾವ ಇಮೇಜ್ ಬೇಕೋ ಅದನ್ನು ಕ್ಲಿಕ್ ಮಾಡಿ. ಆವಾಗ ಆಟೋಮೆಟಿಕ್ಕಾಗಿ ಬ್ಯಾಕ್ಗ್ರೌಂಡಿಗೆ ಸೆಟ್ ಆಗ್ತದೆ. ನಿಮಗೆ ಯಾವ ಬ್ಯಾಕ್ಗ್ರೌಂಡ್ ಬೇಕೋ ಅದನ್ನು ಕ್ಲಿಕ್ ಮಾಡಿ ಸೆಟ್ ಮಾಡಿ. ಆಮೇಲೆ ಮತ್ತೆ ಇದನ್ನು ಸೇವ್ ಮಾಡಬೇಕಂದ್ರೆ ಸೇಮ್ ಕೆಳಗಡೆ ಡೌನ್ಲೋಡ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗ್ತದೆ. ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಆಗಿದೆ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಬಾಯ್ ಬಾಯ್.